ಏನಿದ ಗಂಡ ಹೆಂಡತಿ ಇಬ್ರು ಎಲ್ಲ ಹೊಂಟಂಗೈತಿ. ನಿಮಗೆ ಮರ್ತು ಹೋತೇನ? ನಾನು ಕವಿತಾ ಪ್ಯಾಟಿಗೆ ಹೋಗಿ ಬರ್ತೀವಿ ಹೇಳಿದ್ವಿ. ಬೆಳಿಗ್ಗೆನ ಹೇಳಿದ್ನಿಲ್ರಿ, ದೊಡ್ಡ ದೊಡ್ಡ ಅಡುಗೆ ಮುಗಿಸ್ಕ ಹೋಗಂತೆ ಅಂತ ಹೇಳಿದ್ರಲ್ಲ ನೀವು. ಆತು, ಈಗೆಲ್ಲ ಅಡುಗೆ ಮುಗ್ದತ್ರಿ. ಮಾವರ ನೀವೇನು ಅಡುಗೆ ಮನೆಗೇನು ಹೋಗೋದು ಬೇಡ, ಎಲ್ಲ ಕೆಲಸ ಮುಗ್ದತ್ತಿ. ಹಾಲೊಂದು ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಒಂಚೂರು ಬಿಸಿ ಮಾಡ್ಕೊಂಡ್ರೆ ಸಾಕ್ರಿ. ಮತ್ತೇನಿಲ್ಲ, ಕೆಲಸ ಎಲ್ಲ ಮಾಡಿಟ್ಟೇನ್ರಿ, ಅಡುಗೆ ಎಲ್ಲ ಮಾಡಿಟ್ಟೇನೆ. ಫ್ರಿಜ್ನಾಗ ನಿನ್ನೆದು ಸ್ವಲ್ಪ ಚಟ್ನಿ ಐತಿ, ನೀವು ಬೇಕಾದ್ರೆ ತಕ್ಕೊಳ್ಳಿ. ಇಲ್ಲಾಂದರೆ ಇವತ್ತು ಮಾಡಿದ ಅಡುಗೆನ ಊಟ ಮಾಡಿರಿ. ತಂಗೋದೇನಿದ್ರು ನಿನಗೆ ಮಾತ್ರ, ನಮಗೆ ಎಲ್ಲ ಬಿಸಿ ಬಿಸಿ ಅಡುಗೆ ಆಗ್ಬೇಕು. ಎಲ್ಲ ಬಿಸಿದೇ ಮಾಡಿಟ್ಟೇನ್ರಿ ಇರ್ತೀರ, ಬಿಸಿದೇ ಮಾಡಿಟ್ಟೇನ್ರಿ. ಮಧ್ಯಾಹ್ನ ಹೊತ್ತಿಗೆ ಬರ್ತೇನೆ ರೀ ನಾನು, 3-4 ಗಂಟೆ ಹೊತ್ತಿಗೆಲ್ಲ. ಅದರ ಊಟ ಕವಿತಾರ ಮನ್ಯಾಗ ಮಾಡ್ಕೊಂಡು ಬಂದ್ಬಿಡ್ತೇನೆ ರೀ. ನೀವು ಊಟ ಮಾಡಲಿಲ್ಲ ಕೂಡ ನಮಗೇನು ಬೇಜಾರು ಇರ್ತವೋ, ನಾವು ಒಂದು ಊಟ ಮಾಡ್ತೀವಿ, ನೀ ಎಲ್ಲರೂ ತಿನ್ಕೊಂಬ. ಲೇ ನಿನ್ನ ಬಾಯಿ ಅದೇನಂತ ಮಾತಾಡ್ತೀಯನ? ಪಾಪ ಹುಡುಗಿ ಪ್ಯಾಟಿಗೆ ಹೋಗಿ ಬರ್ತಾನೆ ಅಂಥೇಳಿ ಎಲ್ಲ ಕೆಲಸ ಮುಗಿಸೈತಿ, ಆ ಹುಡುಗಿಗೆ ಹೋಗಕ್ಕೆ ಬಿಡು. ನೀವು ಸುಮ್ಮನೆ ರಾಮ್ ಕೋಟಿ ಬರೀರಿ, ಮಧ್ಯೆ ತಪ್ಪಿ ಹೋದ್ರೆ ಮತ್ತೆ ಬರಿಬೇಕಾಕತಿ ರಾಮ್ ಕೋಟಿನ. ರಾಮ ನೀನು ಪ್ಯಾಟಿಗೆರೆ ಹೋಬಾ, ಎಲ್ಲಿಗೆರೆ ಹೋಬಾ, ನಮ್ಮ ಕಾಲದೊಳಗೆ ಹಿಂಗೆ ಗಂಡ ಹೆಂಡತಿನ ಒಟ್ಟೊಟ್ಟಿಗೆ ಓಡಾಡಕ ಬಿಡ್ತಿರಲಿಲ್ಲ, ಒಂದ ಕೋಣೆಯಾಗ ಬಿಡ್ತಿರಲಿಲ್ಲ. ಆದರೂ ನಮಗೆ ಮಕ್ಕಳು ಅದು ಗೊತ್ತೇನು? ಈಗ ನೀವು ಒಂದ ಕೋಣೆಯಾಗ ಇರ್ತೀರಿ, 2-3 ವರ್ಷ ಆಯ್ತು ಮದುವೆಯಾಗಿ. ಒಂದು ನೀನು ಹೊಟ್ಟ್ಯಾಗ ಒಂದು ಪಿಳ್ಳಿ ಕಾಣಲಿಲ್ಲ ನಾನು. ಏನು ಜಲಮನ ಏನ ಯವ್ವ, ಅದು ನಿಮ್ಮ ಕಾಲ, ಇದು ನಮ್ಮ ಕಾಲ. ಸ್ವಲ್ಪ ಯಾವ ಟೈಮ್ನೊಳಗೆ ಏನೇನು ಮಾಡಬೇಕು, ಏನೇನು ಮಾತಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಎಲ್ಲ ಸುತ್ತ ಹರಿದು ಬರ್ತಿದ್ದಿ, ಮಕ್ಕಳಿಗೆ ಬರ್ತಿದ್ದಿ, ಸುತ್ತ ಹರಿದು ಬರ್ತಿದ್ದಿ, ಮಕ್ಕಳಿಗೆ ಬರ್ತಿದ್ದಿ, ಬೇರೆ ಮಾತಾಡಲ್ಲ ನೀನು. ಯಾವ ಕಾಲ ಆದ್ರೇನಲೇ ತಮ್ಮ, ಎಲ್ಲ ಕಾಲದಾಗ ಒಂದೇ ಥರ ಇರ್ತೈತಿ. ಹಾಗಲಕಾಯಿ ಕಹಿನ ಇರ್ತೈತಿ, ಹಾಲು ಬೆಳ್ಳಗ ಇರ್ತೈತಿ, ಗೊತ್ತಾತಾ? ಎಲ್ಲ ಕಾಲನೂ ಒಂದ, ನಾವು ನಡ್ಕೊಳ್ಳೋ ರೀತಿ ಬೇರೆ ಬೇರೆ ಇರ್ತೈತಿ ಅಷ್ಟ. ಈಗ ಅವ್ರನ್ನ ಹೋಗಾಕ ಬಿಡು ರಾಮ. ನೀವು ಬಾಯಿ ಮುಚ್ಚ್ರಿ ರಾಮ. ರಾಮ ಎಷ್ಟು ಬಡಾನ್ ಸಾಧ್ಯತೆ ಅಷ್ಟು ಬಡಾನ್ ಬಂದ್ಬಿಡ್ಬೇಕು ನೋಡಿ ಮನೆಗೆ. ಕತ್ಲಾಗವರೆಗೂ ನಿಲ್ಬೇಡ, ಮನ್ಯಾಗ ಕೆಲಸ ಎಲ್ಲ ಹಂಗೆ ಬಿದ್ದವು. ಬಂದವಳು ಎಮ್ಮೆ ಹಾಲು ಹಿಂಡಬೇಕು. ಇವತ್ತು ಯಾರೂ ಬರೋದಿಲ್ಲ ಹಿಂಡಕ್ಕೆ, ನೀನ ಹಿಂಡದ ಬಂದು. ಹ್ಞೂ ರೀ ಅತ್ಯಾರ, ಆತ್ರಿ ಮಾವರ ಹೋಗಿ ಬರ್ಲೇನ್ರಿ? ನೀ ಫಸ್ಟ್ ಹೋಗು ರಾಮ. ಸರಿ ರೀ, ಹಂಗಾರೆ ಹೋಗ್ಬರ್ತೇನೆ. ರಾಮ್ ಕೋಟಿ ಆತ ನೀನಾತ ಅಂತ ಸುಮ್ಮನೆ ಇರೋದು ಬಿಟ್ಟು ಮಧ್ಯ ಮೂಗ್ ತುರ್ಸಿ ಮಾತಾಡೋದು ಯಾಕ? ನಾ ಏನು ಮಾತಾಡಿಲ್ಲ, ನಾನು ರಾಮ್ ಕೊಟ್ಟಿ ಬರಿತಾ ಇದ್ದೆ, ನಡು ಏನೋ ಕಿವಿಗೆ ಬಿತ್ತು ಅಂತ ಏನೋ ಬಾಯಿ ತಪ್ಪಿ ಮಾತಾಡ್ದೆ ಅಷ್ಟ. ನಡುವ ಮೂಗ್ ತುರ್ಸಿದ್ರ ರಾಮ್ ಕೋಟಿ ಇನ್ನೂ ಜಾಸ್ತಿ ಬರಿಬೇಕಾಕತಿ. ಏನು ರಾಮ ಇನ್ನೂ ಬರಿಬೇಕಾ? ರಾಮ ನನ್ನಂತ ಗಟ್ಟುಳ್ಳೆ ಒಳ್ಳೆ ಹೆಂಡತಿ ಸಿಗ್ಬೇಕಂದ್ರ ರಾಮಕೋಟಿ ಎಷ್ಟು ಬರೆದ್ರು ಕಮ್ಮಿನ. ಹೌದು ರಾಮ. ಅಂಟೀರ ಯಾರದು? ಬರ್ರಿ ಒಳಗ. ನಾನ ನೋಡ್ರಿ, ಇನ್ಯಾರು ಬರ್ತಾರ? ಬಾರ ತಂಗಿ, ಬಾ ಕುತ್ಕೋ ಬಾ. ಹೇಳು ತಂಗಿ, ಏನು ಬಂದಿದ್ದು? ಅದರಿ ಆಂಟಿ, ನಿನ್ನೆ ನೀವು ಹೇಳಿಕೊಟ್ಟಿದ್ರಲ್ಲ ಬ್ರಹ್ಮಾಸ್ತ್ರ, ಅದು ಪ್ರಯೋಗ ಮಾಡಿದೆ ನೋಡ್ರಿ. ನಮ್ಮ ಮನೇಲಿ ಕರಿಗಿ ನೀರಾಗಿ ಹೋದ್ರು. ಕರಿಗೆ ಹೋಗಿರೋ ನೀರನ್ನ ಒಂದು ಕೊಡದಾಗ ತುಂಬಿಡುವ, ಆಮೇಲೆ ಬರ್ತಾವು ಪ್ರಯೋಜನಕ್ಕೆ. ನೀವು ಬಾಯಿ ಮುಚ್ಕೊಂಡು ರಾಮ್ ಕೋಟಿ ಬರೀರಿ. ಆತು ರಾಮ. ಹೌದ್ರಿ ಆಂಟಿ, ಇವ್ರು ಯಾಕೆ ರಾಮ್ ಕೋಟಿ ಬರೆಯಾಕತ್ತಾರ? ನಿಜ ಹೇಳ್ಬೇಕಂದ್ರೆ ರಾಮ್ ಕೋಟಿನ ನಮ್ಮ ಅತ್ತಿ ನನಗೆ ಬರಿ ಅಂತ ಕೊಟ್ಟಿದ್ಲು. ಅದು ನಮ್ಮ ಅತ್ತಿರೋವರೆಗೂ ನಾ ಬರೆದೆ. ಈಗ ನಮ್ಮ ಅತ್ತಿ ಮೇಲುಗ್ಯಾಳ, ಆಕಿಗೆ ಸಮಾಧಾನ ಆಗ್ಬೇಕು ಅಂದ್ರೆ ನಮ್ಮ ಯಜಮಾನ್ರ ಬರೀಬೇಕು ರಾಮ್ ಕೋಟಿನ, ಅದಕ್ಕೆ ಅವರ ಬರೆಯಾಕತ್ತಾರ. ಎಲ್ಲರ ಮನೇಲೂ ರಾಮ್ ಕೋಟಿನ ಜಾಸ್ತಿ ಹೆಣ್ಮಕ್ಳ ಬರೀತಾರೆ, ಅದಕ್ಕೆ ನಿಮ್ಮ ಮನೇಲಿ ಯಾಕೆ ಅಂಕಲ್ ಅವ್ರು ಬರೆಯಾಕತ್ತಾರ, ಅದಕ್ಕಾಗಿ ಕ್ಯೂರಿಯಾಸಿಟಿ ಬಂದು ಕೇಳಿದಿರಿ ಅಷ್ಟ, ಮತ್ತೇನು ಇಲ್ಲ. ನಾ ಹೇಳ್ಕೊಡ್ತಿರೋ ಪಾಠನ ನೀನು ಮುಂದುವರ್ಸು. ನಿಮ್ಮ ಮನ್ಯಾಗನು ಹಿಂಗೆ ನಿಮ್ಮ ಯಜಮಾನ್ರು ಕುತ್ಕೊಂಡು ರಾಮ್ ಕೋಟಿ ಬರೀತಾರೆ ನಿನ್ನ ಬದ್ಲಿ, ಹಂಗಂತೀರ? ಹೌದು, ಮತ್ತೆ ನಾ ಹೇಳ್ಕೊಟ್ಟಿದ್ದ ಪಾಠ ಅಂದ್ರೇನು ಕಮ್ಮಿ ಏನು? ನೋಡು, ಟ್ರೈ ಮಾಡು. ಈಗ ನಿನಗೆ ಗೊತ್ತಾಗತ್ತೈತಲ್ಲ 2-3 ದಿವಸದಾಗ ಏನೇನು ಬದಲಾವಣೆ ಆಗೈತಿ ಅಂತ ಹೇಳಿ. ಹೌದ್ರಿ ಆಂಟಿ, ನನಗಂತೂ ಭಾರಿ ಖುಷಿ ಆಗಿಬಿಟ್ಟೈತಿ. ಎಷ್ಟು ಖುಷಿ ಆಗೈತಿ ಅಂದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗ್ಲಾರ್ದಷ್ಟು ಖುಷಿ ಆಗಿಬಿಟ್ಟೈತಿ. ಜಾಸ್ತಿ ಖುಷಿ ಪಡ್ಬಾರ್ವಾ, ಮತ್ತು
ಆಮೇಲೆ ಠುಸ್ ಅದಿಗಿತ್ತದು. ಏನೂ ಆಗಲ್ಲ ಆಂಟಿ, ಏನಾಗಲ್ಲ. ನೀವು ಭಾರಿ ಸಪೋರ್ಟಿವ್ ಅದಿರಿ ನನಗೆ, ಏನೂ ಆಗೋದಿಲ್ಲ. ಇನ್ನು ಇವತ್ತಿಂದ ಹೊಸ ಪಾಠ ಏನು ಹೇಳ್ಕೊಡ್ತೀರಿ? ಹೇಳೋಣ ಕಲ್ಸೋಣ. ನಾ ಇರೋದು ಅದಕ್ಕಾಗಿ. ಕಲಿವಾ, ಮನೆ ಹಾಳು ಮಾಡೋ ಬುದ್ಧಿ ಕಲಿಬೇಕು, ಅದೇ ಒಳ್ಳೇದು. ಯಾಕ ರಾಮ್ ಕೋಟಿ ಭಾಳ ಮಾತಾಡಕತೈತಿ, ಬಾಯಿ ಮುಚ್ಚಂಗ್ ಕಾಣಂಗಿಲ್ಲ. ರಾಮ 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 ನೀನ ಕಾಪಾಡಪ್ಪ. ಏನು ಆರಾಮದಿ? ಬರಲಿಲ್ಲಲ್ಲ ಮನೆ ಕಡೆಗೆ? ಯಾಕ ಬಾರ ಬಾ. ಯಾಕ ಈಗ 2-3 ದಿವಸ ಆತು ಕೈ ಮೈ ಬಾರಿ ನೋವು ಬಿಡ, ಅದಕ್ಕೆ ಬರೋಕ್ಕಾಗಲಿಲ್ಲ. ಬಾ ಕುತ್ಕ ಬಾರ. ಇದ್ಯಾ ಹೂವು ತಂದು ಮನೆಯಾಗ ಇಟ್ಕೊಂಡಿ? ಇದು ಪಕ್ಕದ ಮನೆ ಪಾಟ್ನಾಗಿರ ಮಲ್ಲಿಗೆ ಹೂವು. ಯಾವ ಪಾಟ ಗೆಳತಿ? ಕೆಂಪದ ಬಿಳಿದ? ಅದ ಬಿಳಿ ಪಾಟ್ ಐತಲ್ಲ ಅದರದ ಇದು ಹೂವು. ನೀವು ಯಾರು ಸುದ್ದಿ ಮಾತಾಡಕತ್ತೀರಿ? ಯಾರ್ದಿಲ್ಲ, ನಿನ್ನ ಗಂಡನ ಸುದ್ದಿ. ಹೌದು, ಪಕ್ಕದ ಮನೆ ಪಾಟ್ನಾಗಿನ ಹೂವು ಇಲ್ಲೇನು ಮಾಡಕತ್ತೈತಿ? ಕ್ಲಾಸ್ ಬೇಕಂದ್ಲ ನಮ್ಮ ಕಡೆಯಿಂದ, ಅದಕ್ಕೆ ಕ್ಲಾಸ್ ಕೊಡೋಣ ಅಂತ ರೆಡಿ ಮಾಡೀನಿ. 2 ದಿನ ಆತ ಶುರು ಮಾಡಿ. ಹೆಂಗೆ ನಡೆಯಕತ್ತೈತಿ ಕ್ಲಾಸ್? ಚೆನ್ನಾಗಿ ಕಲ್ಸ್ಯಾಳ? ನಿಂಗೆ ಗೊತ್ತಲ್ಲ ಗೆಳತಿ, ನಾವು ಪಾಠ ಕಲ್ಸಿದ್ರೆ ಹೋಗಿ ಇವರು ಪಾಠ ಕಲ್ಸೋದು ಅಂಥೇಳಿ. ಹಂಗೆ ಮತ್ತೆ ನೋಡು ಹೆಂಗೈತಿ ನಮ್ಮ ಕೈ ಚಮತ್ಕಾರ ಅಲ್ವಾ? ನೀನು ಪ್ಯಾಟೆಗೆ ಹಾರಿದ ಪಾತ್ರೆಗಿತ್ಯೋ ಏನು ಹಳ್ಳಿಗೆ ಹಾರಿದ ಪಾತ್ರೆಗಿತ್ಯೋ? ನೀವು ಸರಿಯಾಗಿ ಮಾತಾಡ್ರಿ. ಹೆಂಗೆ ಮಾತಾಡ್ತೀರಿ? ಏನೇನೋ ಮಾತಾಡ್ತಿರಲ್ಲ, ಸರಿಯಾಗಿ ಮಾತಾಡ್ರಿ ಸ್ವಲ್ಪ. ಈಕೇನ ಗೆಳತಿ ಉರ್ದುರ್ದ ಬೀಳ್ತಾಳ. ತಂಗಿ ಹಂಗೆ ಬೇಜಾರು ಮಾಡ್ಕೊಂತಿ? ಆಕಿ ನಾನು ಬೇರೆ ಬೇರೆ ಅಲ್ಲ, ಇಬ್ರು ಗೆಳತಿಯರು, ಒಂದೇ ಜೀವ ನಾವಿಬ್ರು, ಗೊತ್ತನ? ಹೌದೇನ್ರಿ? ನಂಗೆ ಗೊತ್ತಿರಲಿಲ್ಲ. ನಾನು ಈಗ ಬಂದು 2 ದಿವಸ ಆತು. ಬೇಜಾರು ಮಾಡ್ಕೊಬೇಡ್ರಿ ಆಂಟಿ. ಅಂದಂಗೆ ಟ್ರೈನಿಂಗ್ ಎಲ್ಲಿ ಇರೋಗು ಬಂತವಾ ಹೂವ? ನನಗೆ ಅರ್ಥ ಆಗ್ಲಿಲ್ರಿ ಅವ್ರು ಕೇಳಿದ್ದು. ಗೆಳತಿ ಟ್ರೈನಿಂಗ್ ಈಗ ಬೇನ 1000 ಲೆವೆಲಿಗೆ ಬಂದತಿ, ಇನ್ನು ಮುಂದುವರಿತೈತಿ. ಎಲ್ಲಿವರೆಗೂ ಮುಂದುವರ್ಸ್ಬೇಕಂತ ಮಾಡಿವಾ ಗೆಳತಿ? ಯಾಕೋ ನನಗೆ ಈ ಪಾಠ ಊರಾಗಿನ ಗೌಡ್ರು ಶಾನ್ಭೋಗ್ರು ಬಂದು ಪಂಚಾಯತ್ಗಿ ಮಾಡೋ ಲೆವೆಲ್ಲಿಗೆ ಬರ್ತತನ ಅಂತ ಅನಿಸ್ತತಿ. ಇವಾಗ ಗೆಳತಿ ನಿನ್ನ ಗಂಟಗೆ ಬಾಯಿ ಮುಚ್ಕೊಂಡು ರಾಮಪುಟ್ಟಿ ಬರೆಯಕ್ಕೆ ಹೇಳ. ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಬರೀದ ಹೋದ್ರೆ ಮೂಲೆಯಾಗಿನ ಕೋಲ್ ಬಂದು ಮಾತಾಡ್ತತ್ತೀಗ. ರಾಮ ರಾಮ, ಇಂಥ ಮಾತುಗಳನ್ನು ಕೇಳಲೆಂದೇ ಕಿವಿಗಳಿಗೆ ತೂತನಿಟ್ಟೆಯ ತಂದೆ ಶ್ರೀರಾಮ. ನೀವೀಗ ರಾಮಕೋಟಿ ಬರೆಯೋದು ಸಾಕು, ಹೋಗಿ ಎಲ್ಲರಿಗೂ ಬಿಸಿ ಬಿಸಿ ಟೀ ಮಾಡ್ಕೊಂಬರ್ರಿ. ಆಂಟಿ ನಾನು ಮಾಡ್ಕೊಂಬರ್ತೀನಿ, ಪಾಪ ಅಂಕಲ್ಗೆ ಯಾಕೆ ಹೇಳ್ತೀರಿ? ಬೇಡವಾ ಮಲ್ಲಿಗೆ ಹೂವ, ನೀ ಮಾಡೋದು ಬೇಡ. ನಮ್ಮ ಮನೆಯವ್ರ ಮಾಡ್ತಾರೆ, ನಮ್ಮ ಯಜಮಾನ್ರು ಟೀ ಎಷ್ಟು ಚಂದ ಮಾಡ್ತಾರೆ ಅಂದ್ರೆ ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ. ನನಗೆ ಅವ್ರ ಕೈಯಾಗಿನ ಟೀ ಕುಡ್ದು ಇಷ್ಟ, ನಂಗೆ ಬೇರೆ ಯಾರು ಟೀ ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಅಲ್ಲೇನ್ರಿ? ಹೌದೇನೋಪ್ಪ, ನನಗೂ ಗೊತ್ತಿರಲಿಲ್ಲ. ಆದ್ರೆ ನನಗೆಲ್ಲ ಗೊತ್ತೈತಿ ಯಾರು ಹೆಂಗೆ ಟೀ ಯಾವಾಗ ಮಾಡ್ತಾರೆ ಅಂತೇಳಿ. ಈಗ ನಮ್ಗೆ ಟೀ ಕುಡಿಯೋ ಮನಸ್ಸಾಗೈತಿ, ಅರ್ಜೆಂಟಾಗ ಟೀ ಮಾಡ್ಕೊಂಬಂದ್ರೆ ಭಾರಿ ಚಲೋ ಆಕತಿ ಅಣ್ಣಾರ. ಉರಿಯ ಬೆಂಕಿಯಾಗ ತುಪ್ಪ ಸುರ್ಗಾಕ ಯಾರು ಬಂದ ಬಿಡ್ತಾರ.